ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನೀವು ಹೊಸ ಮೊಬೈಲ್ ತೊಗೊಂಡಿದ್ರೆ ಅಥವಾ ಮೊಬೈಲ್ನ ರಿಸೆಟ್ ಮಾಡಿದರೆ ನಿಮಗೆ ಈ ಥರ ಒಂದು ಆಪ್ಷನ್ಸ್ ಸಿಗ್ತಾ ಇರಲ್ಲ. ಅದೇನಂತಂದರೆ ಡಾಟಾ ಎಷ್ಟು ಯೂಸ್ ಮಾಡಿದ್ದೀರಾ, ಇನ್ನು ಎಷ್ಟು ಇದೆ ಅಂಥೇಳಿ. ಇಲ್ಲಿ ನೋಡ್ತಾ ಇದ್ದೀರಾ, ಯೂಸ್ ಡಾಟಾ 375 MB ಇದೆ. ಇದೇ ಥರ ನಿಮ್ಮ ಮೊಬೈಲ್ನಲ್ಲಿ ಕಾಣಿಸ್ತಾ ಇರಲ್ಲ. ನೀವು ರೀಸೆಟ್ ಮಾಡಿದರೆ ಅಥವಾ ಹೊಸ ಮೊಬೈಲ್ ತೊಗೊಂಡಿದ್ರೆ ಇದನ್ನು ಸೆಟ್ಟಿಂಗ್ ಮಾಡಿರಲ್ಲ, ಅದಕ್ಕಾಗಿ ಕಾಣಿಸ್ತಾ ಇರಲ್ಲ. ಈ ಥರ ನಿಮಗೆ ಕಾಣಿಸ್ಬೇಕು ಅಂತಂದರೆ ನೀವು ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಅದು ಸೆಟ್ಟಿಂಗ್ನ ಹೇಗೆ ಮಾಡಬೇಕು ಅಂತೇಳಿ ತಿಳಿಸ್ತೀನಿ. ಈಗ ಫಸ್ಟ್ ಅದನ್ನು ಮಾಡಬೇಕು ಅಂತಂದರೆ ಸೆಟ್ಟಿಂಗ್ನಲ್ಲಿ ಹೋಗಿ. ಸೆಟ್ಟಿಂಗ್ನಲ್ಲಿ ಹೋದಾದ್ಮೇಲೆ ಇಲ್ಲಿ ಕೆಳಗಡೆ ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ಡಾಟಾ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗಡೆ ಬನ್ನಿ, ಡಾಟಾ ಯೂಸೇಜ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಬಂದಾದ್ಮೇಲೆ ಇಲ್ಲಿ ಮೊಬೈಲ್ ಡಾಟಾ ಲಿಮಿಟ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೀವು ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಇಷ್ಟೆಲ್ಲ ಸೆಟ್ ಮಾಡೋ ಅವಶ್ಯಕತೆ ಇರಲ್ಲ. ಇದರಲ್ಲಿ ನೀವು ಡೈಲಿ ಮೊಬೈಲ್ ಡಾಟಾ ಲಿಮಿಟ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ಡಾಟಾ ಪ್ಯಾಕ್ ಎಷ್ಟಿತ್ತು, ಡೈಲಿ ಎಷ್ಟು GB ಇದೆ ಅಂಥೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. 1 GB ಇತ್ತು ಅಂತಂದರೆ 1 GB ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. 2 GB 1.5 GB ಡೈಲಿ ಡಾಟಾ ಇರುತ್ತೆ ಅಂತಂದರೆ ನಿಮಗೆ ಇಲ್ಲಿ ಆಪ್ಷನ್ ಇರಲ್ಲ. 1 to 5 GB ಡೈರೆಕ್ಟ್ 5 GB ಇದೆ. ನೀವು ಇಲ್ಲಿ ಕಸ್ಟಮ್ ಮಾಡ್ಕೋಬೋದು. ಕಸ್ಟಮ್ ಅಂತೇಳಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕಸ್ಟಮ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ MB ಲೆಕ್ಕದಲ್ಲಿ ನೀವು ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ 1 GB = 1026 1 GB = 1026 MB ಇರುತ್ತೆ. 1000 ಅಂತೇಳಿ ಅಂದ್ಕೊಂಡ್ರು ನಿಮಗೆ 1.5 GB ಡಾಟಾ ಪ್ಯಾಕ್ ಇತ್ತು ಅಂತಂದರೆ 1500 ಎಂಟ್ರಿ ಮಾಡ್ಬೋದು. ಇಲ್ಲಾಂತಂದರೆ ನಮಗೆ 2 GB ಡಾಟಾ ಪ್ಯಾಕ್ ಇತ್ತಂದರೆ 2000 ಅಂಥೇಳಿ 2000 MB ಅಂತ ಆಗುತ್ತೆ. ಇದನ್ನ ಕ್ಲಿಕ್ ಓಕೆ ಮಾಡಿ. ಓಕೆ ಮಾಡಿದರೆ 2000 MB ಅಂತ ಇರುತ್ತೆ. ಇಷ್ಟೇ ಮಾಡಿ ನೀವು ಬ್ಯಾಕ್ ಬಂದುಬಿಡಿ. ಇದು ಸೆಟ್ ಆಗಿರುತ್ತೆ. ಇಲ್ಲಿ ನೋಡಿದರೆ ಇಲ್ಲಿ ತೋರಿಸ್ತಾ ಇರುತ್ತೆ ನೀವು ಎಷ್ಟು ಡಾಟಾನ ಯೂಸ್ ಮಾಡಿದ್ದೀರಾ ಅಂಥೇಳಿ. ಇನ್ನು ಎಷ್ಟು ಉಳಿದಿದೆ ರಿಮೈನಿಂಗ್ ಟುಡೇ ಅಂತೇಳಿ 1.59 GB ಉಳಿದಿದೆ ಅಂತೇಳಿ ತೋರಿಸುತ್ತೆ. ಇದರಿಂದ ನೀವು ತಿಳ್ಕೊಬೋದು ನೀವು ಇಷ್ಟು ಯೂಸ್ ಮಾಡಿದ್ದೀರಾ, ಇನ್ನೂ ಇಷ್ಟು ಇದೆ, ಮತ್ತು ಜಾಸ್ತಿ ಯೂಸ್ ಮಾಡಬೇಕಾ ಅಥವಾ ಇಲ್ಲ ಅಂತೇಳಿ ಇದರಿಂದ ನೀವು ತಿಳ್ಕೊಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.